ವೀಕ್ಷಕರೇ, ಮೊದಲು ಮಕ್ಕಳು ಮೊಬೈಲ್ ಹಿಡಿದು ಅದನ್ನು ಅನ್ಲಾಕ್ ಮಾಡಿದರೆ ಅಥವಾ ಯಾವುದಾದರೂ ಆ್ಯಪನ್ನು ಓಪನ್ ಮಾಡಿದರೆ ಸಾಕು, ಪೋಷಕರು ವಾ ಏನಪ್ಪ ನಮ್ಮ ಮಗು ತುಂಬ ಬ್ರಿಲಿಯಂಟ್ ಎಂದು ಹೇಳುತ್ತಾ ಮಗುವಿನ ಪೋಷಕರು ತಮ್ಮ ಸಂಬಂಧಿಕರಿಗೆ ಹಾಗೂ ಅಕ್ಕಪಕ್ಕದ ಮನೆಯವರಿಗೆ ಉತ್ಸಾಹದಿಂದ ಹೇಳುತ್ತಿದ್ದರು. ಆದರೆ ಅದೇ ಪೋಷಕರು ಈಗ ಹೇಳುವುದು ಒಂದೇ ಒಂದು ದೂರು ಎಂದರೆ ಮಕ್ಕಳು ಓದುವುದಿಲ್ಲ, ಎಲ್ಲ ಸಮಯ ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯ ದೂರು. ಮಕ್ಕಳು ಊಟ, ತಿಂಡಿ, ಕಾಫಿಯಿಂದ ಹಿಡಿದು ಮಲಗುವವರೆಗೂ ಮೊಬೈಲ್ ಆನ್ ಮಾಡಿ ಕೈಗೆ ಇಟ್ಟಿರಬೇಕು. ಇಲ್ಲದಿದ್ದರೆ ಅವರನ್ನು ಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಕ್ಷಣ ಮೊಬೈಲ್ ಬಂದಾದರೂ ಇಲ್ಲವೇ ಯಾವುದಾದ್ರು ಕರೆ ಬಂದರೂ ಅವರು ಸಹಿಸುವುದಿಲ್ಲ. ಹೀಗೆ ಮೊಬೈಲ್ಗೆ ಅಂಟಿಕೊಂಡಿರುವುದು ಪೋಷಕರಲ್ಲಿ ತುಂಬ ತಲೆನೋವು ತಂದಿದೆ. ಮಕ್ಕಳಿಗೆ ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಬೆಳೆಯುತ್ತಿದ್ದಾರೆ. ಊಟ, ತಿಂಡಿ, ಓದು ಯಾವುದು ಬೇಡ ಎಂಬುದು ಪೋಷಕರ ದೂರಾಗಿದೆ. ಆದರೆ ಹೆಚ್ಚು ಸಮಯ ಮೊಬೈಲ್ ಬಳಕೆ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ ಎಂಬುದು ನಮಗೆ ತಿಳಿದೇ ಇದೆ. ದೃಷ್ಟಿದೋಷ, ಶ್ರವಣದೋಷ ಸೇರಿ 10 ಹಲವು ಸಮಸ್ಯೆಗಳಿಗೆ ನಾವೇ ಒಳಗಾಗುತ್ತೇವೆ. ಮಕ್ಕಳು ಹೆಚ್ಚು ಸಮಯ ಮೊಬೈಲ್ ಬಳಕೆ ಮಾಡಿದರೆ ಯಾವ ಸಮಸ್ಯೆ ಉಂಟಾಗುತ್ತದೆ ಎಂಬುದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮಕ್ಕಳು ಹೆಚ್ಚು ಸಮಯ ಮೊಬೈಲ್ ಬಳಸುವುದರಿಂದ ಅವರು ಗೇಮ್ ಆಡುವುದು, ವಿಡಿಯೋ ನೋಡುವುದರಿಂದ ಹೈ ಕಲರ್ ಡಿಸ್ಪ್ಲೇ, ಫಾಸ್ಟ್ ಮೂವಿಂಗ್ ವಸ್ತುಗಳ ನೋಡಿ ಹೊರಗಿನ ಪ್ರಪಂಚ ಅವರಿಗೆ ಸ್ಲೋ ಎನಿಸಲು ಆರಂಭಿಸುತ್ತದೆ. ಇದರಿಂದ ಮೊಬೈಲ್ ಬಿಟ್ಟು ಬೇರೆ ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ. ಜೊತೆಗೆ ಮೊಬೈಲ್ ರೀತಿ ಪುಸ್ತಕ ಅವರಿಗೆ ಕಲರ್ಫುಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಅನಿಸುವುದಿಲ್ಲ. ಇದು ಅವರ ಮಾನಸಿಕ ಸ್ಥಿತಿಯ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡುತ್ತದೆ. ಎರಡನೆಯದಾಗಿ, ಮೊಬೈಲ್ ಬಳಕೆಯಲ್ಲಿ ಈಗಷ್ಟೇ ಮಾತನಾಡಲು ಕಲಿಯುತ್ತಿರುವ ಎಳೆ ಮಗುವಿನಲ್ಲಿ ಮಾತು ನಿಧಾನವಾಗುತ್ತದೆ. ಮಗುವಿನ ಮಾತನಾಡುವ ಶಕ್ತಿಯೇ ಇಲ್ಲವಾಗುತ್ತದೆ. ಹಾಗೂ ಮಗು ಮೊಬೈಲ್ ನೋಡಲು ಮುಂದಾಗುವುದರಿಂದ ಮನೆಯಲ್ಲಿ ಯಾರ ಮಾತುಗಳು ಸಹ ಮಗುವಿನ ಬುದ್ಧಿಶಕ್ತಿಗೆ ನಿಲುಕದಂತಾಗುತ್ತದೆ. ಹೀಗಾಗಿ ಮಗು ಮಾತನಾಡುವುದನ್ನು ಕಲಿಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಮೂರನೆಯದಾಗಿ, ಬೆಳೆಯುವ ಮಕ್ಕಳಿಗೆ ಮೊಬೈಲ್ ನೀಡುವುದರಿಂದ ಅವರು ಖುಷಿಯಾಗಲು ಕಾರಣವಿದೆ. ಅಂದರೆ ಮೊಬೈಲ್ನಲ್ಲಿ ಅವರ ಇಷ್ಟದ ಕಾರ್ಟೂನ್ ನೋಡಿದರೆ ಅವರಲ್ಲಿ ಡೋಪಾಮೈನ್ ಬಿಡುಗಡೆಯಾಗುತ್ತದೆ. ಇದು ಅವರ ಖುಷಿಗೆ ಕಾರಣವಾಗುತ್ತದೆ. ಆದರೆ ಮುಂದೆ ಕೈನಲ್ಲಿ ಈ ಮೊಬೈಲ್ ಇಲ್ಲದಿದ್ದರೆ ಡೋಪಾಮೈನ್ ಬಿಡುಗಡೆಯಾಗುವುದೇ ಇಲ್ಲ. ಹೀಗಾದಾಗ ಮಕ್ಕಳು ಖುಷಿಯಾಗಿರಲು ಸಾಧ್ಯವಾಗುವುದಿಲ್ಲ. ಇದು ಮಕ್ಕಳ ಆಟಪಾಠದಲ್ಲಿನ ವರ್ತನೆಯಲ್ಲೂ ಬದಲಾವಣೆ ಕಂಡುಬರುತ್ತದೆ. ಕೊನೆಯದಾಗಿ ಮತ್ತು ಬಹಳ ಪ್ರಮುಖವಾಗಿ, ಕೋವಿಡ್ ಬಳಿಕ ಮಕ್ಕಳ ಮೊಬೈಲ್ ಸ್ಕ್ರೀನಿಂಗ್ ಸಮಯವು ಹೆಚ್ಚಾಗಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಶಾಲೆಯಲ್ಲೂ ಆನ್ಲೈನ್ ಕ್ಲಾಸ್ಗಳು, ಮಕ್ಕಳ ವಾಟ್ಸಪ್ ಗ್ರೂಪ್ಗಳು ಮಾಡಿರುವುದು ಸಹ ಕಾರಣವಾಗಿದೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಮಯೋಪಿಯಾ ಡಿಸೀಸ್ ಎಂಬ ಕಣ್ಣಿನ ಸಮಸ್ಯೆಗೆ ಕಾರಣವಾಗಿದೆ. ಈ ಕಾಯಿಲೆಯಿಂದ ಶಾಶ್ವತ ದೃಷ್ಟಿದೋಷದಂಥ ಸಮಸ್ಯೆಗಳಿಗೆ ಮಕ್ಕಳು ಒಳಗಾಗುತ್ತಾರೆ. ಇದು ಕೋವಿಡ್ ಬಳಿಕ ಹೆಚ್ಚಳವಾಗಿದೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಇನ್ನು ಚಿಕ್ಕ ಮಕ್ಕಳೆಲ್ಲ ಕಾರ್ನಿಯಲ್ ಸಮಸ್ಯೆಗೆ ಇದು ಕಾರಣವಾಗುತ್ತದೆ. ಹೆಚ್ಚು ಬ್ಲೂರೇ ಕಿರಣಗಳು ಕಣ್ಣಿಗೆ ಬೀಳುವುದು ಚಿಕ್ಕ ವಯಸ್ಸಿನಲ್ಲಿ ಕನ್ನಡಕ ಬಳಸುವಂತೆ ಮಾಡುತ್ತಿದೆ. ಸ್ನೇಹಿತರೆ, ಮೊಬೈಲ್ನಿಂದ ಈಗಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ಮಾನಸಿಕವಾಗಿ ಅಲ್ಲದೆ ದೈಹಿಕವಾಗಿಯೂ ಕೂಡ ದುರ್ಬಲರಾಗಿ ಬೆಳೆಯುತ್ತಿದ್ದಾರೆ. ಹಿಂದೆ ಪಾಠದ ಜೊತೆ ಆಟವಿತ್ತು, ಆದರೆ ಈಗ ಆಟದ ಬದಲಾಗಿ ಮೊಬೈಲ್ ಇದೆ. ಮಕ್ಕಳು ಹಠ ಮಾಡುತ್ತಾರೆ, ಊಟ ಬಿಡುತ್ತಾರೆ, ಅಳುತ್ತಾರೆ ಎಂದು ಪೋಷಕರು ಮೊಬೈಲ್ ಕೊಟ್ಟು ಸಂತೋಷಪಡಿಸಿದರೆ ಮುಂದೆ ನಿಮ್ಮದೇ ಮಕ್ಕಳ ಮಾನಸಿಕ ಹಾಗೂ ಆರೋಗ್ಯ ಸ್ಥಿತಿಗತಿಗಳನ್ನು ನೋಡಿ ದುಃಖಿತರಾಗಬೇಕಾಗುತ್ತದೆ. ಆದಷ್ಟು ಮಕ್ಕಳಿಂದ ಮೊಬೈಲನ್ನು ದೂರ ಮಾಡಿ ಉತ್ತಮವಾದ ಹಾದಿಯಲ್ಲಿ ಮಕ್ಕಳನ್ನು ನಡೆಸುವಂತೆ ಎಲ್ಲ ಪೋಷಕರಲ್ಲಿ ವಿನಂತಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.